ಸ್ವಾಗತ. ನಾನು ಪಾಟಲ್ಲಿ ನಿಂಬೆ ಗಿಡ ಬೆಳೆಸಿದ್ದೆ ನೋಡಿ, ತುಂಬ ಕಾಯಿ ಬಿಟ್ಟಿದೆ, ದೊಡ್ಡದಾಗಿ ಬೆಳೆದು. ಈಗಿದು 3-4 ವರ್ಷದ ಗಿಡ, ಇದು ಬೇಕಾದಷ್ಟು ಕಾಯಿ ಬಿಟ್ಟಿದೆ. ಈ ನಿಂಬೆ ಹಣ್ಣಿಗೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ತುಂಬ ಪ್ರಾಮುಖ್ಯತೆ ಇದೆ. ಇದನ್ನು ನಾವು ಬರೀ ಅಡಿಗೆಗಷ್ಟೇ ಅಲ್ಲ, ನಾವು ಪೂಜೆಗೂ ಕೂಡ ಬಳಸ್ಕೊಳ್ತೀವಿ. ಇಲ್ಲಿ ಉಗ್ರ ದೇವತೆಯರಾದ ಕರುಮಾರಿಯಮ್ಮ, ಕಾಳಮ್ಮ ಇತ್ಯಾದಿ ದೇವತೆಯರಿಗೆ ನಿಂಬೆಹಣ್ಣಿನ ಹಾರದಿಂದ ಅಲಂಕಾರ ಮಾಡ್ತಾರೆ. ಆಮೇಲೆ ಆಯುಧ ಪೂಜೆಗಳಲ್ಲಿ ವಾಹನಗಳಿಗೆ ದೃಷ್ಟಿ ತೆಗೆಯಲು ಬಳಸುತ್ತಾರೆ, ಬಲಿ ಕೊಡಲು ಬಳಸುತ್ತಾರೆ, ಮನೆಗಳಲ್ಲೂ ಕೂಡ ದೃಷ್ಟಿ ತೆಗೆಯಲು ಬಳಸುತ್ತಾರೆ. ಇನ್ನು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುತ್ತಾರೆ. ಹೀಗೆ ನಿಂಬೆಹಣ್ಣು ತುಂಬ ಪವಿತ್ರವಾದ ಒಂದು ವಸ್ತುವಾಗಿದ್ದು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಮುಖ್ಯ ಸ್ಥಾನವನ್ನು ಪಡೆಯುತ್ತದೆ. ಹೀಗಾಗಿ ನಾನು ಇದನ್ನು ಪಾಟಲ್ಲಿ ಬೆಳೆಸ್ಕೊಂಡಿದ್ದೀನಿ. ತುಂಬ ಕಾಯಿ ಬಿಟ್ಟಿದೆ. ಇದನ್ನು ಅಡಿಗೆಗಳಲ್ಲಿ ಎಲ್ಲ ರೀತಿಯ ಅಡಿಗೆಗೂ ನಿಂಬೆ ರಸ ಇರಲೇಬೇಕು. ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಎಲ್ಲರಿಗೂ, ಊಟಕ್ಕೆ ಉಪ್ಪಿನಕಾಯಿ ಇರಲೇಬೇಕು. ಅದರಲ್ಲೂ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾನಿವತ್ತು ಈ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡ್ತೀನಿ, ಹಾರ್ವೆಸ್ಟ್ ಮಾಡ್ತೀನಿ ನೋಡಿ, ಮತ್ತು ಇದರಿಂದ ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಇದ್ದೀನಿ. ಗಿಡದಲ್ಲಿ ಏನಂದರೆ ಮುಳ್ಳುಗಳಿರುತ್ತೆ, ಸ್ವಲ್ಪ ಹುಷಾರಾಗಿ ಬಿಡಿಸ್ಕೋಬೇಕಷ್ಟೆ. ಸ್ವಲ್ಪ ಹ್ಯಾಮರ್ ಇದ್ರೂ ಕೈಗೆ ಮುಳ್ಳು ಚುಚ್ಚಿಬಿಡುತ್ತೆ. ಪಾಟಲ್ಲೇ ಇಷ್ಟು ದೊಡ್ಡದಾಗಿದೆ, ನೆಲದಲ್ಲಿ ಬೆಳೆಸಿದ್ರೆ ಇನ್ನೂ ದಪ್ಪ ದಪ್ಪ ಆಗ್ತಿತ್ತು. ನಾವು ನೋಡಿ ಎಷ್ಟು ನಿಂಬೆಹಣ್ಣು ಬಿಟ್ಟಿದೆ ಅಂತ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಇಷ್ಟೊಂದು ಕಾಯಿಗಳು ಸಿಕ್ಕಿದೆ ನನ್ನ ಪಾಟಲ್ಲಿ ಬೆಳೆಸಿರೋ ನಿಂಬೆ ಗಿಡದಲ್ಲಿ. ನಾನು ಇದರಿಂದ ಉಪ್ಪಿನಕಾಯಿ ಮಾಡ್ತೀನಿ. ಇಲ್ಲೊಂದು 25-30 ಕಾಯಿಗಿಂತೂ ಜಾಸ್ತಿನೇ ಇದೆ.